ಹಾಯ್! ಎಲ್ರಿಗೂ ನಮಸ್ಕಾರ. ನಾನು ಈ ಹಿಂದೆ ಒಂದು ವ್ಲಾಗಲ್ಲಿ ತಿಳಿಸಿದ್ದೆ ನಿಮಗೆ, ನಾನು ನನ್ನ ಫ್ರೆಂಡ್ ಊರ ಈಜ್‌ಘಟ್ಟ ಅಂತ, ಅಲ್ಲಿ ನಾನು ಜಾತ್ರಾ ಮಹೋತ್ಸವಕ್ಕೆ ಹೋಗಿದ್ದೀನಿ. ಅದರ ಬಗ್ಗೆ ಒಂದು ಡೀಟೇಲ್ಡ್ ವ್ಲಾಗ್ ಹಾಕ್ತೀನಿ ಅಂತ ಹೇಳಿದ್ದೆ. ಅಲ್ಲಿನ ಜಾತ್ರಾ ವಿಶೇಷತೆ ಬಗ್ಗೆ, ಹಾಗೆ ಜಾತ್ರೆನ ಯಾಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ವಿಡಿಯೋವನ್ನ ಅಪ್ಲೋಡ್ ಮಾಡ್ತೀನಿ, ವ್ಲಾಗ್ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೆ. ಈ ವ್ಲಾಗಲ್ಲಿ ಅದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಈ ವ್ಲಾಗ್ ಸ್ಪೆಷಲಿ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂಥವ್ರು, ಅಲ್ಲಿನ ಆಚರಣೆಗಳನ್ನ ನೋಡಿರೋ ಅಂಥವ್ರಿಗೆ, ಹಾಗೆ ಯಾರು ಸಿಟಿಲಿ ಎಲ್ಲ ಜೀವನ ಮಾಡ್ತಾ ಇದ್ದಾರೆ, ಹಳ್ಳಿಯನ್ನ ತುಂಬಾ ಪ್ರೀತಿಸ್ತಾ ಇರ್ತಾರೆ, ಅವ್ರಿಗೋಸ್ಕರನೇ ಸ್ಪೆಷಲ್ ಆಗಿ ವ್ಲಾಗ್ ಮಾಡ್ತಾ ಇರೋದು ಇದು. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಈಚಘಟ್ಟ ಅನ್ನೋ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವದ ವಿಶೇಷತೆ ಬಗ್ಗೆ ಅಲ್ಲಿನ ಅರ್ಚಕರಾದಂತಹ ವಿನಾಯಕ್ ಅವರ ಹತ್ರ ನಾವು ಇನ್ಫಾರ್ಮೇಶನ್ ತಿಳ್ಕೊಂಡು ಈ ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾ ಇರೋದು. ಅರ್ಚಕರಾದಂತಹ ವಿನಾಯಕ್ ಅವರ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ ಮಾಡೋದಾದ್ರೆ, ಮೊದಲಿಗೆ ಇವರ ತಾತನವರಾದಂತಹ ವೀರಭದ್ರಪ್ಪ ಅವರು ಪ್ರತಿ ವರ್ಷಗಳು ಸುಮಾರು ವರ್ಷಗಳಿಂದ ಈ ಪೂಜೆಯನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಜಾತ್ರಾ ಮಹೋತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ದೇವರು ಕೂಡ ವೀರಭದ್ರೇಶ್ವರ ಸ್ವಾಮಿ ಅವರು ಇವರ ತಾತನಾದಂತಹ ವೀರಭದ್ರಪ್ಪ ಅವರ ಮೈ ಮೇಲೆ ಬಂದು ಭಕ್ತರಿಗೆ ಎಲ್ಲ ಒಂದು ವಿಷಯಗಳ ಬಗ್ಗೆ ಡೀಟೇಲ್ ಆಗಿ ಹೇಳ್ತಿದ್ದಂತದ್ದು ಅರ್ಥ ಆಯ್ತು. ಈ ಕಳೆದ ವರ್ಷದಿಂದ ವಿನಾಯಕ್ ಅವರಿಗೆ ದೀಕ್ಷೆ ಆಗಿದೆ. ಈಗ ದೇವರು ಅವರ ರೂಪದಲ್ಲಿ ಬಂದು ಜನಗಳಿಗೆ ಏನೇ ಕಷ್ಟ ಸುಖಗಳ ಬಗ್ಗೆ ಮಾಹಿತಿಯನ್ನ ನೀಡೋದಿರ್ಬೋದು, ಜಾತ್ರೆಯನ್ನ ಅವರ ಒಂದು ಇದ್ರ ಮೇಲೆ ಬಂದು ಜಾತ್ರೆಯನ್ನ ನಡೆಸ್ಕೊಳ್ಳೋದಾಗಿರ್ಬೋದು ಮಾಡ್ತಾ ಇದ್ದಾರೆ ಹೋದ ವರ್ಷದಿಂದ. ಇವರು ಇಬ್ರು ಅಣ್ಣ ತಮ್ಮಂದ್ರು. ಆದ್ರೆ ದೇವರು ಇವರನ್ನೇ ಬೇಕು ಅಂತ ಹೇಳಿ ಇವರನ್ನೇ ಸೆಲೆಕ್ಟ್ ಮಾಡ್ಕೊಂಡಿರೋಂಥದ್ದು. ಇವರು ಕೇವಲ 24 ವರ್ಷದ ಹುಡುಗ. ಇದಕ್ಕೂ ಮುಂಚೆ ನಾವು ನಾರ್ಮಲ್ ಆಗಿ ಚೆನ್ನಾಗಿ ಹೋಗೋ ಬಾರೋ ಈ ತರ ಮಾತಾಡಿಸ್ತಾ ಇದ್ವಿ. ಬಟ್ ಹೋದ ವರ್ಷದಿಂದ ಇವ್ರಿಗೆ ದೀಕ್ಷೆ ಆದಾಗಿಂದ ನಮ್ಗೆ ಏನನ್ಸುತ್ತೆ, ಅವ್ರನ್ನೇ ದೇವ್ರು ಅಂತ ಇನ್ನರ್ ಫೀಲಿಂಗ್ ಅದು ನಮ್ಗೆ ಆಲ್ರೆಡಿ ಮನ್ಸಿಗೆ ಬಂದಾಗ್ಬಿಟ್ಟಿದೆ. ಈಗ ಹೋಗು ಬಾರೋ ಅಂತೆಲ್ಲ ಮಾತಾಡ್ಸೋದಕ್ಕೆ ಆಗೋದೇ ಇಲ್ಲ. ನಾರ್ಮಲ್ ಆಗಿ ಹೋಗು ಬಾ ಅಂತ ಮಾತಾಡ್ಸಿದ್ರು ಏನೋ ಒಂಥರ ಕಸಿ ಬಿಸಿ ಆಗ್ತಾ ಇರತ್ತೆ. ಇದನ್ನೇ ಹೇಳೋದು ದೇವ್ರ ಮೇಲಿರೋ ಭಕ್ತಿ ಅಂತ ಹೇಳಿ. ಎಸ್ ಬನ್ನಿ. ಈ ಜಾತ್ರಾ ವಿಶೇಷತೆ ಏನು? ಜಾತ್ರೆಯನ್ನ ಯಾಕೆ ಮಾಡ್ತಾರೆ ಅನ್ನೋದನ್ನ ಅವ್ರ ಬಾಯಲ್ಲೇ ನಾವು ಕೇಳೋಣ. ಎಸ್, ಸ್ವಾಗತ. ನನ್ನ ಹೆಸರು ವಿನಾಯಕ್ ಅಂತೇಳಿ ಈಚೆಕಟ್ಟ ವೀರಭದ್ರೇಶ್ವರ ದೇವಸ್ಥಾನ ಚಕ್ರ. ಈಗ ಸಹಾರ ಚಕ್ರ ಆಗಿದೆ. ಸಂಗೀನ ದೊಡ್ಡವರು ವೀರಭದ್ರಪ್ಪ ಅಂತ ಇದ್ದಾರೆ, ಅವರ ಮೊಮ್ಮಗ ನಾವು. ಈಚೆಕಟ್ಟ ಅಂತ ಹೇಳಿದ್ರೆ, ಈಚೆಕಟ್ಟದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಬಹಳ ಪ್ರಮುಖವಾದ ದೇವಸ್ಥಾನ. ಇದು ಗ್ರಾಮ ದೇವರು ಸಹ ಹೌದು. ಈ ಗ್ರಾಮ ದೇವರು ಅಂದ್ರೆ ಎಲ್ಲಾ ಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದೇ ಈ ಗ್ರಾಮ ದೇವರು ಶ್ರೀ ವೀರಭದ್ರೇಶ್ವರ ಸ್ವಾಮಿ ಹಾಗೂ ಭದ್ರಕಾಳಿ ಅಮ್ಮನವರು. ಈ ಅಮ್ಮನವರು ಮತ್ತು ವೀರಭದ್ರೇಶ್ವರ ಸ್ವಾಮಿ ಜಾತ್ರೆ ಪ್ರತಿ ವರ್ಷ ಯಾವುದೇ ಕಾರಣಕ್ಕೂ ತಪ್ಪದೇನೆ ಪ್ರತಿ ವರ್ಷ ಸಹ ಜಾತ್ರೆ ನಡೀತಾ ಹೋಗ್ತದೆ. ಜಾತ್ರೆ ಯಾವ ರೀತಿ ನಡೀತದೆ ಅಂದ್ರೆ, ಯುಗಾದಿ ಹಬ್ಬ ಆಗಿ 15 ದಿನಕ್ಕೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಯಲ್ಲಿ ಪ್ರಮುಖ ಆಕರ್ಷಣೀಯ ಕಾರ್ಯಕ್ರಮಗಳು ಯಾವ್ಯಾವ ಅಂತಂದ್ರೆ, ಶನಿವಾರದಿಂದ ಪ್ರಾರಂಭವಾಗಿ ಗುರುವಾರ ತನಕ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜಾತ್ರೆ ಪ್ರತಿದಿನ ಕಂಟಿನ್ಯೂಸ್ ಆಗಿ ಯಾವುದೇ ಕಾರ್ಯಕ್ರಮಗಳು ತೊಡಕಾಗದಂತೆ ಭಗವಂತನ ಆಶೀರ್ವಾದದಿಂದ ಕಂಟಿನ್ಯೂಸ್ ಆಗಿ ನಡೀತಾ ಹೋಗ್ತದೆ. ಶನಿವಾರ ರಾತ್ರಿಗೆ ಮೊದಲನೇ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಶ್ರೀ ಸ್ವಾಮಿಗೆ ಮೊದಲಿಗೆ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ, ಮಹಾಮಂಗಳಾರತಿ, ಅಷ್ಟೋತ್ತರ, ಪ್ರಸಾದ ಈ ರೀತಿ ಕಾರ್ಯಕ್ರಮ ಪ್ರಾರಂಭ ಆಗಿ ಭಾನುವಾರ ಬೆಳಿಗ್ಗೆ ಧ್ವಜಾರೋಹಣ ಕಾರ್ಯಕ್ರಮದಿಂದ ಶ್ರೀ ಸ್ವಾಮಿಯ ಜಾತ್ರಾ ಮಹೋತ್ಸವ ಅಧಿಕೃತವಾಗಿ ಪ್ರಾರಂಭ ಆಗ್ತದೆ. ತದನಂತರ ಶ್ರೀ ಸ್ವಾಮಿಗೆ ಅಂದ್ರೆ ಗ್ರಾಮದ ಎಲ್ಲಾ ಸರ್ವ ಭಕ್ತಾದಿಗಳು, ಗ್ರಾಮಸ್ಥರುಗಳು, ಶ್ರೀ ಸ್ವಾಮಿಯ ಭಕ್ತಾದಿಗಳು ಎಲ್ಲರೂ ಸೇರಿ ಜಾತ್ರೆಯನ್ನ ವಿಶೇಷವಾಗಿ ಅದ್ದೂರಿಯಾಗಿ ಬಹಳ ಅಚ್ಚುಕಟ್ಟಾಗಿ ಗ್ರಾಮಸ್ಥರು ಎಲ್ಲರೂ ಸೇರಿ ಮಾಡ್ತಾರೆ. ಈ ಗ್ರಾಮದಲ್ಲಿ ಜಾತ್ರೆ ಅಂತ ಅಂದ್ರೆ ಏನಂದ್ರೆ, ಇಡೀ ಗ್ರಾಮಕ್ಕೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಹಾಗೂ ಭದ್ರಕಾಳಿ ಅಮ್ಮನವರ ವಿವಾಹ ಕಾರ್ಯಕ್ರಮ ಇದ್ದಂತೆ. ಯಾವ ರೀತಿ ಅಂದ್ರೆ, ಅವರ ಸ್ವಂತ ಮನೆಯ ಮಕ್ಕಳ ರೀತಿಯಲ್ಲಿ ವಿವಾಹ ಕಾರ್ಯಕ್ರಮ ಯಾವ ರೀತಿ ಅಚ್ಚುಕಟ್ಟಾಗಿ ಮಾಡ್ತಾರೋ, ಜವಾಬ್ದಾರಿಯುತವಾಗಿ ಮಾಡ್ತಾರೋ, ಅಲಂಕಾರವಾಗಿ ಮಾಡ್ತಾರ, ಅದೇ ರೀತಿ ಪ್ರತಿ ವರ್ಷನೂ ಹೆಚ್ಚಾಗಿ ಭಕ್ತರುಗಳು ಸೇರ್ಕೊಂಡು ಈ ಕಾರ್ಯಕ್ರಮ ಜಾತ್ರೆ ಉತ್ಸವವನ್ನು ಮಾಡ್ತಾರೆ. ಮೊದಲಿಗೆ ಭಾನುವಾರ ಬೆಳಿಗ್ಗೆ ಚಪ್ರನೆಲ್ಲ ಹಾಕಿ ಅದಕ್ಕೆ ಹಸೆಯನ್ನೆಲ್ಲ ಬರೆದು ಭಾನುವಾರ ರಾತ್ರಿಗೆ ಕಂಕಣ ಧಾರಣೆಯನ್ನು ಮಾಡ್ತಾರೆ. ಮೊದಲಿಂಗ ನಾವೆಲ್ಲ ಯಾವ ರೀತಿ ಮನೇಲಿ ಮಾಡ್ತೀವೋ ಆ ರೀತಿ ಭಾನುವಾರ ರಾತ್ರಿಗೆ ಪೂಜಾರಪ್ಪರಿಗೆ, ನಮಗೆ ಮತ್ತು ಭಗವಂತನಿಗೆ ಕಂಕಣ ಧಾರಣೆಯನ್ನು ಮಾಡಿ ಒಂದು ಹಸೆ ಹಚ್ಚಿ ಮೊದಲಿಂಗನ್ ಮಾಡಿ ಕೂರಿಸ್ತಾರೆ. ತದನಂತರ ಸೋಮವಾರ ಅವತ್ತಿನ ಭಾನುವಾರ ಕಾರ್ಯಕ್ರಮ ಅಷ್ಟೇ ಇರುತ್ತೆ. ಸೋಮವಾರ ಸಂಜೆ 5 ಗಂಟೆ 6 ಗಂಟೆ ಸುಮಾರಿಗೆ ಈ ಶ್ರೀ ವೀರಭದ್ರೇಶ್ವರ ಸ್ವಾಮಿ ತಂಗಿ ನಗರಘಟ್ಟ ಗ್ರಾಮ ದೇವತೆ ಕರಿಯಮ್ಮ ದೇವಿ ಬಹಳ ವಿಶೇಷ. ಈಚಘಟ್ಟಕ್ಕೆ ಬಹಳ ಈ ಕರಿಯಮ್ಮ ದೇವಿ ವಿಶೇಷ ಏನು ಅಂತಂದ್ರೆ, ಅನಾದಿ ಕಾಲದಿಂದಲೂ ಈಚಘಟ್ಟದ ವೀರಭದ್ರೇಶ್ವರ, ನಗರಘಟ್ಟ ಕರಿಯಮ್ಮ ಅಂದ್ರೆ ಒಂದು ರೀತಿ ಅಣ್ಣ ತಂಗಿ ಭಾವನೆ. ಎಂತದ್ದೇ ಕಷ್ಟ, ಎಂತದ್ದೇ ಸುಖ ಬಂದ್ರು ಇವರಿಬ್ರು ಒಗ್ಗಟ್ಟಾಗಿ ಇಡೀ 2 ಗ್ರಾಮ 3 ಗ್ರಾಮ, ಈಚಘಟ್ಟ, ನಗರಘಟ್ಟ, ಕೊಂಕಾಪುರ ಈ 3 ಗ್ರಾಮಗಳನ್ನ ಇಬ್ರು ಒಟ್ಟಿಗೆ ಜೊತೆಯಾಗಿ ಏನೇ ಎಂತದ್ದೇ ಕಷ್ಟ ಸಂದರ್ಭಗಳಲ್ಲಿ ಸಮೇತ ಜೊತೆಯಾಗಿ ಗ್ರಾಮವನ್ನ ಮುನ್ನಡೆಸ್ತಾರೆ. ಮಳೆ ಬೆಳೆ ಇರ್ಬೋದು, ಯಾವುದೇ ಸಮಸ್ಯೆ ಬಂದ್ರು ಅಣ್ಣ ತಂಗಿ ಇದ್ರೆ ಅದೆಂತದ್ದೇ ಕೆಲಸ ವಿಜಯ ಆಗುತ್ತೆ ಅನ್ನೋದು ಈ 3 ಗ್ರಾಮಗಳಿಗೆ ಬಹಳ ವಿಶೇಷ. ಅಣ್ಣನ್ ಬಿಟ್ಟು ತಂಗಿ ಇರಲ್ಲ, ತಂಗಿ ಬಿಟ್ಟು ಅಣ್ಣ ಇರಲ್ಲ.
ತಂಗಿ ಬರದಲ್ಲೇ ಜಾತ್ರೆ ಅಂತ ಅಣ್ಣನ ಸಾಧ್ಯವಿಲ್ಲ. ಜಾತ್ರೆ ಒಂದೇ ಇಲ್ಲ, ಯಾವುದೇ ಕಾರ್ಯಕ್ರಮ ಇರಲಿ ತಂಗಿ ಬಿಟ್ಟು ಅಣ್ಣ ಯಾವುದೇ ಕೆಲಸವನ್ನು ಮಾಡಲ್ಲ. ಅದೊಂದು ಬಹಳ ವಿಶೇಷ ಕಾರ್ಯಕ್ರಮ. ಅದಾದ್ಮೇಲೆ ಸೋಮವಾರಕ್ಕೆ ತಂಗಿ ಆಗಮನ ಹಾಕಿಕೊಂಡು ಸೋಮವಾರಕ್ಕೆ ಮತ್ತೆ ಮೊದಲಿಗೆ ಶಾಸ್ತ್ರ ಯಾವ ರೀತಿ ಅಂದ್ರೆ ಶ್ರೀ ಸ್ವಾಮಿಗೆ ಬಾಸಿಂಗ, ಅರಣ್ಯ ಬಾಸಿಂಗ ಸೇವೆ, ಗಂಡಿಗೆ ಹಿಂಗೆ ಹೆಣ್ಣಿಗೆ ಹಿಂಗೆ ಬಾಸಿಂಗ ಸೂಡ್ತೀವಲ್ಲ ಮದುವೆಗೆ ಆ ರೀತಿ ಗಂಡಿಗೆ ಮತ್ತೆ ಹೆಣ್ಣಿಗೆ ವೀರಭದ್ರೇಶ್ವರ ಸ್ವಾಮಿ ಹಾಗೂ ಕಾಳಮ್ಮ ದೇವರಿಗೆ ಬಾಸಿಂಗ ಸೂಡಿ ಮತ್ತೆ 2 ಹಸೆಯನ್ನ ಮೊದಲಿಗೆ ಶಾಸ್ತ್ರ ಹೇಗೆ 2 ಹಸೆ ಬರಿತೀವೋ ಹಳದಿ ಹಸೆ ಅರಿಶಿನ ಹಸೆ ಈ ತರ ಬರೋದು ಮೊದಲಿಗೆ ಶಾಸ್ತ್ರ ಮಾಡಿ ಗಂಧಾಕ್ಷತೆ ಮಾಡಿ ಅವ್ರಿಗೆಲ್ಲ ಕುಂಕುಮ ಅಕ್ಷತೆಗಳನ್ನ ಹಾಕಿ ಮುತ್ತೈದರಿಂದ ಆರತಿ ಮಾಡಿಸಿ ಅರ್ಚಕರು ಜಂಗಮಗಳಿಂದ ಆರತಿ ಮಾಡಿಸಾದ್ಮೇಲೆ ಸ್ವಾಮಿನ ಹೊರಗೆ ಕಳಿಸಿ ತದನಂತರ ಮತ್ತೆ ಅಲಂಕಾರ ಮಾಡಿ ಸಕಲ ಗ್ರಾಮಸ್ಥರುಗಳ ಪ್ರತಿಯೊಬ್ಬರ ಮನೆಗೂ ಸಮೇತ ಸ್ವಾಮಿಯನ್ನ ಕರೆದೊಯ್ದು ಅವ್ರ ಮನೆಯಲ್ಲಿ ಕೊಡ್ತಕ್ಕಂಥ ಮಡ್ಲಕ್ಕಿ, ಹೂವಿನ ಹಾರ, ಕಾಯಿ ಅವನ್ನೆಲ್ಲದೂ ಮಂಗಳಾರತಿಗಳನ್ನ ಮಾಡಿಸಿ ತದನಂತರ ಮತ್ತೆ ಬೆಳಗಿನ ಜಾವ 3 ಗಂಟೆಗೆ ಮಂಗಳವಾರ ಬೆಳಗಿನ ಜಾವ 3 ಗಂಟೆಗೆ ಸ್ವಾಮಿ ಮತ್ತೆ ದೇವಸ್ಥಾನವನ್ನ ತಲುಪುತ್ತೆ. ತಲುಪಿದ ನಂತರ ಮತ್ತೆ ಸ್ವಾಮಿಗೆ ಪೂರ್ಣವಾಗಿ ಅಲಂಕಾರ, ಒಡ್ಡದೇವರುಗಳಿಗೆ, ಉತ್ಸವ ಮೂರ್ತಿಗಳಿಗೆ ಮತ್ತು ಶಿಲಾಮೂರ್ತಿಗಳಿಗೆ ತುಂಬಾ ವಿಜೃಂಭಣೆಯಾಗಿ ಅಲಂಕೃತವಾಗಿ ಸ್ವಾಮಿಗೆ ಅಲಂಕಾರ ಮಾಡಿ ಮಂಗಳವಾರ ಬೆಳಗಿನ ಜಾವ 4:30 ಸುಮಾರಿಗೆ ಶ್ರೀ ಸ್ವಾಮಿ ದುಗ್ಗಳ ಉತ್ಸವವನ್ನು ನೀಡುತ್ತೆ. ಈ ದುಗ್ಗಳ ಯಾತಕ್ಕೆ ಅಂದ್ರೆ ದಕ್ಷ ಬ್ರಹ್ಮ ಯಜ್ಞ ಮಾಡುವಾಗ ಶ್ರೀ ವಿರುಬದ್ಧ ಅದು ಪಾರ್ವತ ಸತಿಯನ್ನ ಶಿವ ಆಹ್ವಾನ ಕೊಟ್ಟಿಲ್ಲ, ಆದ್ರೂ ಸತಿ ಹೋಗಿರ್ತಾಳೆ. ಸತಿಯನ್ನ ದಕ್ಷ ಬ್ರಹ್ಮ ಅವಮಾನ ಮಾಡಿ ಸತಿ ಯಜ್ಞ ಕಾರಿರ್ತಾಳೆ. ಅದನ್ನ ಕೋಪ ಅಂತ ಹೇಳಿದ್ರೆ ಶಿವ ವೀರಭದ್ರೇಶ್ವರ ಕಳಿಸಿದಾಗ ವೀರಭದ್ರೇಶ್ವರ ಯಜ್ಞ ನಾಶ ಮಾಡಕ್ ಹೋಗ್ಬೇಕಾದ್ರೆ ಒಬ್ಬ ರಾಕ್ಷಸ ಅಡ್ಡ ಬರ್ತಾನೆ. ಆ ರಾಕ್ಷಸನ ರುಂಡ ಮಾನೆಗಳನ್ನ ಕೈಯಲ್ಲಿ ಹಿಡಿದು ಆ ದುಗ್ಗಳದ ರೀತಿಯಲ್ಲಿ ಕುಣಿದು ಭಗವಂತ ಕುಣಿದು ನಂತರ ಯಜ್ಞವನ್ನ ಹಾಳು ಮಾಡ್ತಾನೆ. ಅದಕ್ಕೋಸ್ಕರ ದುಗ್ಗಳವನ್ನ ಬೆಳಗಿನ ಜಾವನೆ ಮಾಡ್ತಾರೆ. ಆ ಬೆಳಗಿನ ಜಾವ 2 ದುಗ್ಗಲದಲ್ಲಿ ಗಂಧದ ಚಕ್ಕೆ, ತುಪ್ಪ, ಆಮೇಲೆ ಎಣ್ಣೆ, ಕೊಬ್ಬರಿ ಇವನ್ನೆಲ್ಲವನ್ನ ಹಾಕಿ ಪುರೋಹಿತರು ಮತ್ತು ಜಂಗಮರು ಇಬ್ಬರು ಸಹ ವಾದ್ಯ ಮೇಳಗಳಲ್ಲಿ ಕುಣಿದು ಕುಪ್ಪಳಿಸಿ ಭಗವಂತನನ್ನು ತೃಪ್ತಿ ಮಾಡಿ ವೀರಭದ್ರೇಶ್ವರನ ತದನಂತರ ಸ್ವಾಮಿಯನ್ನ ಹೊರಗೆ ಕರ್ಕೊಂಡು ಅವರ ಉತ್ಸವಗಳನ್ನೆಲ್ಲ ಮಾಡಿ ಶ್ರೀಸ್ವಾಮಿ ದೇವಸ್ಥಾನ 3 ರೌಂಡ್ ಪ್ರದಕ್ಷಿಣೆ. ವರ್ಷಕ್ಕೆ ಜಾತ್ರೆಯಲ್ಲಿ ಮಾತ್ರ ಶ್ರೀಸ್ವಾಮಿ ದೇವಸ್ಥಾನದ ದೇವರ ಪ್ರದಕ್ಷಿಣೆ ಹಾಕೋದು 3 ಬಾರಿ, ವರ್ಷಕ್ಕೆ 1 ಬಾರಿ. ಇದೆಲ್ಲ ಆದ್ಮೇಲೆ ದೇವರನ್ನ ಸಣ್ಣ ಬಸವರಥೋತ್ಸವವನ್ನ ಪ್ರಾರಂಭ ಸುಮಾರು 6:30 ಸುಮಾರಿಗೆ ಬಸವರಥೋತ್ಸವನ್ನ ಗ್ರಾಮದಲ್ಲಿ ಪ್ರಮುಖ ಬೀದಿಯಲ್ಲಿ ಎಳಿತೀವಿ. ನಂತರ ಸ್ವಾಮಿಯ ಕೆಂಡದಾರ್ಚನೆ ಪ್ರಾರಂಭ ಆಗುತ್ತೆ. ಕೆಂಡದಾರ್ಚನೆಗೆ ಬೇಕಾದಂತ ವ್ಯವಸ್ಥೆಯನ್ನೆಲ್ಲ ಗ್ರಾಮಸ್ಥರು ಮಾಡಿರ್ತಾರೆ. ಗ್ರಾಮಸ್ಥರು ಮಾಡೋದ್ರೆ ಕೆಂಡ ಹಚ್ಚಿ ಬೆಳಗ್ಗೆ ಸುಮಾರು 10:10:30 ಸುಮಾರಿಗೆ ಕೆಂಡ ಎಲ್ಲ ಸಿದ್ಧ ಆಗಿರುತ್ತೆ ಗ್ರಾಮದ್ದು. ಭಗವಂತ ತುಳಿಲಿಕ್ಕೆ ರೆಡಿ ಆದಾಗ ಸುಮಾರು 11 ಗಂಟೆ 5 ನಿಮಿಷ ಆಗಿರ್ಬೋದು. ಆ ಸುಮಾರಿಗೆ ಭಗವಂತ ಪ್ರತ್ಯಕ್ಷ ಆಗಿ ಒಬ್ಬ ಅರ್ಚಕರ ಮೇಲೆ ಪ್ರತ್ಯಕ್ಷ ಆಗಿ ಭಗವಂತ ಗ್ರಾಮಸ್ಥರಿಗೆ ಎಲ್ಲರಿಗೂ ದರ್ಶನ ಕೊಟ್ಟು ಕೆಂಡವನ್ನ ಭಕ್ತರ ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ಸಂತೋಷವಾಗಿ ಗ್ರಾಮಸ್ಥರೆಲ್ಲರನ್ನ ಜೊತೆ ಕೈ ಹಿಡ್ಕೊಂಡು ಕೆಂಡವನ್ನ ಆಯ್ತಾರೆ. ಕೆಂಡ ಆದ್ಮೇಲೆ ಅದ ನಂತರ ಪಲ್ಲಕ್ಕಿ ಉತ್ಸವದಲ್ಲಿ ಬರುತ್ತೆ. ಪಲ್ಲಕ್ಕಿ ಉತ್ಸವದಲ್ಲಿ ಕೆಂಡ ಆದ್ಮೇಲೆ ಕರಿಯಮ್ಮ ದೇವಿ ಹಿಂದೆ ನಗ್ತಾ ನೋಡಿ ಕುಣಿತಿರ್ತಾಳೆ, ತಂಗಿ ಅಣ್ಣನ ಕೆಂಡ ನೋಡಿ. ಅದೆಲ್ಲ ತದನಂತರ ಇದಾದ್ಮೇಲೆ ಪೂರ್ತಿ ಕೆಂಡ ಉತ್ಸವ ಆಗುತ್ತೆ. ಅದಾದ್ಮೇಲೆ ಕೊನೆಗೆ ಏನಪ್ಪಾ ಅಂದ್ರೆ ಕೆಂಡನೆಲ್ಲ ಮುಚ್ಚಾದ್ಮೇಲೆ ಕತ್ತಿ ಪವಾಡ ಅಂತ ಮಾಡ್ತೀವಿ. ಈ ಗ್ರಾಮಕ್ಕೆ ವೀರಭದ್ರೇಶ್ವರಕ್ಕೆ ಕತ್ತಿ ಪವಾಡ ಬಹಳ ವಿಶೇಷ. ಏನಕ್ಕೆ ಈ ಕತ್ತಿ ಪವಾಡ ಮಾಡ್ತೀವಿ ಅಂತ ಅಂದ್ರೆ ನಮ್ಮ ಪಕ್ಕದಲ್ಲಿ ಒಂದು 5-6 ಕಿಲೋಮೀಟರ್ ಗ್ರಾಮ ಇದೆ ತಾಳ್ಯ ಅಂತ. ಆ ತಾಳ್ಯದಲ್ಲಿ ಸುಮಾರು ಒಂದು 300-400 ವರ್ಷಗಳ ಹಿಂದೆ ಅಲ್ಲಿ ಇದೇ ದೇವರನ್ನ ಕರ್ಸಿದ್ರಂತೀವಿ. ಆ ತಾಳ್ಯ ಗ್ರಾಮಕ್ಕೆ ಕೆಂಡಕ್ಕೆ ಅಂತ ವೀರಭದ್ರೇಶ್ವರ ಅಲ್ಲಿ ಇದೆ. ಆ ಕೆಂಡಕ್ಕೆ ಕರ್ಸಿದಾಗ ಅಲ್ಲಿ ಕತ್ತಿಗಳನ್ನ ಸುರಾಯಿಗಳನ್ನು ತಾಳ್ಯದಲ್ಲಿ ಅಡಿಲಿಟ್ಟಿದ್ರಂತೆ. ಭಗವಂತ 2 ದೊಡ್ಡ ಮಂಡಗಳನ್ನ ಹಾಕಿ 2 ಕೈಯಲ್ಲಿ ಭಗವಂತ ಅವ್ರನ್ನ ಕತ್ತಿ ಸುರಾಯಿಗಳನ್ನ ಇಟ್ಕೊಂಡ್ಬಂದಿದ್ದಂತೆ. ಮಧ್ಯದಲ್ಲಿ ಬಂದು ಶಿವಪೂಜೆ ಮಾಡಿ ಗ್ರಾಮಕ್ಕೆ ಸಂಜೆ ಬಿಜಂಗೈಸಿದ್ರಂತೆ. ಆ ಉದ್ದೇಶಕ್ಕೋಸ್ಕರ ಕತ್ತಿ ಪವಾಡವನ್ನ ಗ್ರಾಮಸ್ಥರು ಬಹಳ ಆಕರ್ಷಣೀಯವಾಗಿ ಸ್ವಾಮಿ ಕೆಂಡದ ಕುಂಡಿಯಿಂದ ಕತ್ತಿ ಮೇಲೆ ನೆಗರುತ್ತೆ. ಯಾವ ರೀತಿ ಅಂದ್ರೆ ಜಿಗಿಯುತ್ತೆ ಒಂದೇ ಬಾರಿ ಕತ್ತಿ ಮೇಲೆ 2 ಕಾಲುಗಳು ಕೂರಂಗೆ ಜಿಗಿದ ನಂತರ ಗ್ರಾಮಸ್ಥರು 3 ರೌಂಡ್ ಕತ್ತಿ ಮೇಲೆ ನಿಲ್ಲಿಸ್ಕೊಂಡು ಪ್ರದಕ್ಷಿಣೆ ಹಾಕಿ ಬರ್ತಾರೆ. ಅದಾದ್ಮೇಲೆ ಸ್ವಾಮಿ ಒಳಗೆ ಬಂದು ಗ್ರಾಮದ ಅಷ್ಟು ಸಂಪೂರ್ಣ ಮಾಹಿತಿ
ಅಂದ್ರೆ ಮಳೆ ಬೆಳೆ ಕಷ್ಟ ಸುಖ ಏನೇ ಇದ್ರು ಬಾಯಿ ಹೇಳಿಕೆಯಲ್ಲಿ ಹೇಳ್ತಾರೆ, ಗ್ರಾಮಕ್ಕೆ ಇಂಥದ್ದೇ ತೊಂದರೆ ಇದೆ, ಇಂಥದ್ದೇ ಸುಖ ಇದೆ, ನೀವೆಲ್ಲರೂ ಎಚ್ಚರಿಕೆಯಾಗಿ ನಡೀಬೇಕು, ಈ ರೀತಿ ಇದೆ, ನನ್ನ ಆಶೀರ್ವಾದ ಇದೆ ಅಂತ ಹೇಳಿ ಗ್ರಾಮಸ್ಥರೆಲ್ಲರಿಗೂ ಭಗವಂತ ಆಶೀರ್ವಾದ ಮಾಡ್ತಾರೆ. ತದನಂತರ ಧಾರೆ ಮುಹೂರ್ತ ಸೇವೆ. ಧಾರೆ ಮುಹೂರ್ತ ಅಂದ್ರೆ ಕಾಳಿಕಾಂಬ ದೇವಿಗೂ ಮತ್ತು ಶ್ರೀ ವೀರಭದ್ರಸ್ವಾಮಿಗೂ ಮದುವೆ ಮಾಡಿಸಿ ಹಾಲು ತುಪ್ಪ ಬಿಟ್ಟು ಎಲ್ಲ ಮಾಡಿಸಿದ್ಮೇಲೆ ಹೊಸಲು ಒದಿಸಿ ಒಳಗೆ ಕರ್ಕೊಂಡ್ ಬರ್ತಾರೆ. ಇದು ಮಂಗಳವಾರ ಕಾರ್ಯಕ್ರಮ ಆಗಿರುತ್ತೆ. ತದನಂತರ ದಾಸೋಹ ಸೇವೆಯನ್ನ ಮಾಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಶ್ರೀ ಸ್ವಾಮಿಯ ರಥೋತ್ಸವ ನಡೆಯುತ್ತೆ. ಬಹಳ ವಿಜೃಂಭಣೆಯಿಂದ ಮೆರವಣಿಗೆ ರೂಪದಲ್ಲಿ ರಥೋತ್ಸವ ನಡೆಯುತ್ತೆ. ಬುಧವಾರ ಸಂಜೆ 4-4:15 ಸುಮಾರಿಗೆ ರಥೋತ್ಸವ ಆಗುತ್ತೆ. ರಥೋತ್ಸವಕ್ಕೂ ಅಷ್ಟೇ ಭಕ್ತಾದಿಗಳು ಸಾಗರೋಪಾದಿಯಲ್ಲಿ ಬಂದು ಶ್ರೀ ಸ್ವಾಮಿ ಕೃಪೆಗೆ ಪಾತ್ರರಾಗಿ ಬಹಳ ಅಚ್ಚುಕಟ್ಟಾಗಿ ರಥೋತ್ಸವ ಯಾವುದೇ ತೊಂದರೆ ತಾಪತ್ರವಿಲ್ಲದಂಗೆ ಭಗವಂತನ ರಥೋತ್ಸವ ನಡೆಯುತ್ತೆ. ಒಂದೂವರೆ ಅವರಲ್ಲಿ ಭಗವಂತನ ರಥೋತ್ಸವ ನಡೆಯುತ್ತೆ. ಸುಮಾರಿಗೆ ಮಹಾಮಂಗಳಾರತಿ ಮತ್ತೆ ಮಾಡಿ ಭಗವಂತನ ಒಳಗೆ ಕರ್ಕೊಂಡ್ಬಂದು ಮಹಾಮಂಗಳಾರತಿ ಮಾಡಿ ರಾತ್ರಿ ಉತ್ಸವವನ್ನ, ಹೂವಿನ ಪಲ್ಲಕ್ಕಿ ಉತ್ಸವವನ್ನ ಬಹಳ ವೀರಗಾಸೆ ನೃತ್ಯಗಳಿಂದ, ಚಮಡ ವಾದ್ಯಗಳಿಂದ, ಮೇಳಗಳಿಂದ, ವೀರಗಾಸೆ ನೃತ್ಯಗಳಿಂದ ಹೂವಿನ ಪಲ್ಲಕ್ಕಿ ಆಗುತ್ತೆ. ಮುಗಿಯುತ್ತೆ. ಇಲ್ಲಿಗೆ ನಮ್ದು ಜಾತ್ರೆ 90 ಭಾಗ ಮುಗಿದಂಗೆ ಆಗುತ್ತೆ ಶ್ರೀ ಸ್ವಾಮಿ ಜಾತ್ರೆ. ಇನ್ನೊಂದು ದಿನ ಗುರುವಾರ ಇರುತ್ತೆ. ಗುರುವಾರ ಏನಪ್ಪಾ ಅಂದ್ರೆ ಇಷ್ಟೆಲ್ಲ ಕಾರ್ಯಕ್ರಮಕ್ಕೆ ಭಗವಂತನ ಕಾಶಿ ಇಡೆ ತೃಪ್ತಿಯಾಗಲಿಕ್ಕೆ ಅಂತೇಳಿ ಪ್ರಸಾದವನ್ನು ಪ್ರತಿ ಗ್ರಾಮದ ಪ್ರತಿ ಮನೆಗೂ ಮಂಡಕ್ಕಿ ಕಡ್ಲಿಯನ್ನ ಪ್ರಸಾದ ರೂಪದಲ್ಲಿ ಕೊಟ್ಟು ಭಗವಂತನಿಗೆ ಕಟ್ಟಿರ್ತಕ್ಕಂಥ ಕಂಕಳವನ್ನ ಬಿಚ್ಚಿ, ಆಮೇಲೆ ಅರಿಶಿಣದ ನೀರು ಅಂದ್ರೆ ಓಕಳಿಯನ್ನ ಆಟ ಆಡಿ ಬಂದಂತ ಗ್ರಾಮಸ್ಥರುಗಳು ಎಲ್ಲರಿಗೂ ಓಕಳಿ ಚೆಲ್ಲಿ, ಅವ್ರಿಗೆಲ್ಲ ಅರಿಶಿಣ ನೀರು ಓಕಳಿನೆಲ್ಲ ಚೆಲ್ಲಿ ಗಂಗಾ ಜೊತೆ ಮಾಡ್ತಿದ್ದು ಸ್ವಾಮಿ ಒಳಗೆ ಹೋಗ್ತಾರೆ. ಅಲ್ಲಿಗೆ ನಮ್ಮ ಜಾತ್ರಾ ಕಾರ್ಯಕ್ರಮ ಸಂಪೂರ್ಣವಾಗಿ ಮುಗಿಯುತ್ತೆ. ಶುಕ್ರವಾರ ಬೆಳಗಿನ ಜಾವ ಏನಿರುತ್ತೆ ಅಂದ್ರೆ ಚಪ್ರಗೂಟ ತೆಗಿ ಶಾಸ್ತ್ರ ಇರುತ್ತೆ. ಸ್ವಾಮಿಗೆ ಮಹಾಮಂಗಳಾರತಿ ಮಾಡಿ ಎಲ್ಲ ನೈವೇದ್ಯಗಳನ್ನೆಲ್ಲ ಮುಗಿಸಿ ಹೊರಗೆ ಬಂದು ಒಂದು ಚಪ್ರಗೂಟಕ್ಕೆ ಪೂಜೆ ಮಾಡಿ ಚಪ್ರಗೂಟ ತೆಗೆದ್ರೆ ಇಲ್ಲಿ ನಮ್ಮ ಜಾತ್ರೆ ಸಂಪೂರ್ಣವಾಗಿ ಭಗವಂತನ ಕೃಪಾಶೀರ್ವಾದದಿಂದ ಯಾವುದೇ ತೊಂದರೆ ತಾಪತ್ರ ಇಲ್ಲದೆ ಸ್ವಾಮಿಯ ಕೃಪೆಯಿಂದ ಜಾತ್ರೆಗಳು ಸಂಪೂರ್ಣವಾಗಿ ಮುಕ್ತಾಯವಾಗಿರ್ತದೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.